ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡ ವ್ಲಾಗ್. ನಾನಿವತ್ತು ನಮ್ಮ ಅಜ್ಜಿ ಊರಿಗೆ ಬಂದಿದ್ದೀನಿ ದೇವಸ್ಥಾನಕ್ಕೆ ಅಂದ್ಬಿಟ್ಟು. ಲಾಸ್ಟ್ ಸೋಮವಾರ ಅಲ್ಲ, ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದೆ. ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಬಂದ್ರಿ. ಅವ್ರ ಮನೆ ಇದು, ನಮ್ಮ ಅಜ್ಜಿ ಅವ್ರ ಮನೆ. ಫಸ್ಟ್ ಎಂಟ್ರೆನ್ಸಲ್ಲಿ ಒಂದು ದ್ರಾಕ್ಷಿ ಇದುಗಳಿದ್ದಾರೆ. ಈ ಸೈಡೆಲ್ಲ ಕುರಿಗಳಿದ್ದಾವೆ, ಮತ್ತು ಇಲ್ಲಿ ಕುರಿಗಳಿದ್ದಾವೆ. ಇಲ್ಲಿ ಒಂದಿದ್ರಲ್ಲಿ ಕೋಳಿ ಮರಿಗಳು ಹಾಕ್ಯವ್ರೆ, ಬಿಟ್ಬಿಟ್ಟವ್ರು ಇವಾಗ ಬಾತ್ಕೋಳಿಗಳು. ಆಮೇಲೆ ತೋರಿಸ್ತೀನಿ. ಇವಾಗ ನಮ್ಮ ಮಾಮನು ಕುರಿಗಳು ಬಿಟ್ಕೊಂಡು ಹೋಗವನ, ಮರಿಗಳನ್ನೆಲ್ಲ ಇಲ್ಲಿ ಹಾಕೊಂಡು ನೋಡಿ. ಮರಿಗಳನ್ನೆಲ್ಲ ಕುರಿಗಳ ಕೊಡ್ಕೊಂಡು ಹೋಗಲ್ಲ, ಇಲ್ಲೇ ಬಿಟ್ಬಿಟ್ಟು ಹೋಗ್ತಾನೆ. ಆ ಕುರಿಗಳು ಬಂದಾಗ ಇವನು ಬಿಡ್ತಾರೆ, ಅದಕ್ಕೆ ಇವು ಅರ್ಸ್ಕೊಂತ ಅವೆ. ಮತ್ತು ಇದೆಲ್ಲ ಕುರಿಗಳೇ ಬಿಡೋದು. ಇಲ್ಲಿರೋ ಗೇಟ್ ಹಾಕ್ತಾರೆ. ಮತ್ತು ಕುರಿಗಳು ಬಂದಮೇಲೆ ಇದು ನೈಟ್ ಹೊತ್ತು ಹೊಡೆಯೋದು. ಇದ್ರ ಒಳಗಡೆ ಎಲ್ಲ ಕಸ ಗುಡ್ಸೋರು. ಇದಾದ ಚೆನ್ನಾಗಿಲ್ಲ ಅಂದ್ಬಿಟ್ಟು ಒಂದು ಕುರಿನ ಮಾತ್ರ ಇಲ್ಲೇ ಬಿಟ್ಬಿಟ್ಟು ಹೋಗ್ಯವ್ರೆ. ಈ ಮನೆ ಬಂದು ನಮ್ಮ ಸಣ್ಣ ಮಾಮ ಅವ್ರ ಮನೆ. ಇವಾಗ ನೋಡಿಸ್ತಾ ಇರೋದು ನಮ್ಮ ದೊಡ್ಡ ಮಾಮ ಅವ್ರ ಮನೆ. ನಾಯಿ ಮರಿ ಬಂದಿದೆ, ನಾಯಿ ಮರಿ. ಹಾಯ್ ಹಾಯ್ ಹಾಯ್, ಗಜ್ಜಿ ಬಂದದೆ. ನೀನು ನೋಡ್ಸಲ್ಲ ಯಾರು. ಅಲ್ಲೆಲ್ಲ ಹೆಣ್ಣು ಹೋಗಿ ಅಂದ್ಬಿಟ್ಕೊಂಡ್ರೆ ಇಲ್ಲಿ ಚೆನ್ನಾಗಿರೋ ಇಲ್ಲಿ ಮೇಯಿಸ್ಕೊಂತಾರೆ ಇವರು. ಏಯ್ ಅಯ್ಯಪ್ಪನಿಲ್ಲ, ನೀನು ಹೋಗ. ಇದೇ ಎಂಟ್ರೆನ್ಸಲ್ಲಿ ಈ ಸೈಡು ಏನದ. ಮತ್ತು ದೊಡ್ಡದೊಂದು ಸಪೋಟ ಗಿಡ ಐತೆ, ಜಾಸ್ತಿ ದಿನಕ್ಕೈತೆ. ಎಷ್ಟು ಕಾಯಿಗಳು ಬಿಟ್ಟೈತೆ ನೋಡಿ, ಫುಲ್ಲು ಕಾಯಿಗಳು. ಓಯ್, ಇದೆಲ್ಲ ಶ್ರೀಗಂಧ ಗಿಡಗಳು. ನಾನು ಆಮೇಲೆ ತಿನ್ನಲ್ಲ. ಯಾಕೆ ಯಾಕ? ನಮ್ಮ ಅಜ್ಜ ಆಪಲ್ ಕೊಡ್ತೀನಿ ಅಂತ ಕರೀತಾವಳೆ. ನಮ್ಮ ನಾಯಿ ನೋಡಿ ಹೂ ಅಂತ. ಅದು ಏನು ಬೇಕಾ? ಊಟ ಹಾಕಿಲ್ಲ ಊಟ. ಒಂದು ಜೋಲ್ ಕಟ್ಟಿದ್ದಾರೆ. ಆ ಸೈಡ್ ವಾಶ್ರೂಮ್ ಐತೆ, ಮೇಲೆ ಒಂದು ರೂಮ್ ಐತೆ. ದ್ರಾಕ್ಷಿಗಳು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ನಿಮ್ಗೆ? ಇಲ್ಲೊಂದು ದ್ರಾಕ್ಷಿ ಬಿಟ್ಟಿದೆ, ಇಲ್ಲಿ ನೋಡಿ ಗುಚ್ಚು ಬಿಟ್ಟೈತಿ. ಇನ್ನು ಯಾವ ಮಾಗಿಲ್ಲ, ಇಲ್ಲೇ ಐತೆ ನೋಡಿ. ಎಲ್ಲ ಸ್ವಲ್ಪ ಸ್ವಲ್ಪ ದ್ವಾರ. ಸಪೋಟ ಗಿಡಗಳು ಮಾತ್ರ ಫುಲ್ಲಾಗ್ಯವೆ. ಇವೆಲ್ಲ ಫುಲ್ಲು ಶ್ರೀಗಂಧ ಗಿಡಗಳು. ಮತ್ತು ಅದು ನೀರು ಮನೆ. ಈ ಸೈಡು ವೇಸ್ಟೆಲ್ಲ ಹಾಕ್ಯವ್ರೆ. ಮತ್ತು ಈ ಕಡೆ ಗಿಡಗಳು ಉಳ್ಕೊಂಡವ್ರೆ. ಇಲ್ಲಿ ಚಿತ್ತಾಳ್ಪತ್ತಲ್ ಗಿಡ ಐತೆ, ಇದು ನಿಮ್ಮ ಗಿಡ. ಆ ಸೈಡ್ ಡ್ರ್ಯಾಗನ್ ಫ್ರೂಟ್ ಒಂದು ಉಳಿದೆ. ಹಿಂದ್ಗಡೆ ಬಾಳೆ ಗಿಡ ಒಂದು ಐತೆ ಅಷ್ಟೇ. ಒಂದು ಚೇರು, ಇಲ್ಲಿ ಚೇರ್ ಹಾಕಿದ್ದಾರೆ, ಅದು ಸಂಪುದು. ಇಲ್ಲಿ ಒಂದು ಕೂತ್ಕೊಳ್ಳೋಕೆ ಯಾರನ್ನ ಬಂದರೆ ಟೇಬಲ್ ಹಾಕವ್ರೆ. ಇಲ್ಲಿ ಒಂದು ಶೋಕೇಸ್ ಗಿಟ್ಟಿದ್ದಾರೆ. ಟೀ ಕುಡಿದ್ಬಿಟ್ಟು ಕುಡಿತೀನಿ. ಇದು ವೈರ್ ನಟ್ ಹಾಕ್ಯವ್ರೆ. ಹಿಂಗೆ ಕಾಣಿಸುತ್ತೆ. ಆಚೆಗಡೆ ಫುಲ್ ಗ್ರೀನ್. ಮೇಲೆ ತೋರಿಸ್ತೀನಿ, ಇನ್ನೂ ಚೆನ್ನಾಗೈತೆ. ಇವಾಗ ಮೇಲೆ ನೋಡ್ಕೊಂಬರೋಣ. ಮೇಲೆ ತೋರಿಸ್ತೀನಿ. ಈ ಕೆಳಗಡೆನೇ ಫುಲ್ಲು ಗ್ರೀನರಿ ಐತೆ. ಮೇಲೆ ಇನ್ನೂ ಚೆನ್ನಾಗೈತೆ, ತೋರಿಸ್ತೀನಿ. ಈ ಸೈಡು ನಮ್ಮ ಚಿಕ್ಕ ಮಾಮ ಅವ್ರ ಮನೆ. ಅದು ಹಳೆ ಮನೆ, ಫಸ್ಟ್ ಇವರಿಂದ ಮೊದಲಿನಿಂದ ಇದ್ದಿದ್ದ. ಇವಾಗ ಇವರು ಹೊಸ ಮನೆ ಕಟ್ಕೊಂಡವ್ರೆ, ಅವರು ಕಟ್ತಾರೆ. ಇದು ಮೇಲೆ ಇಲ್ಲಿ ಒಂದು ರೂಮ್ ಐತೆ. ಇವಾಗ ಇಲ್ಲಿ ಮೇಲೆ ನೋಡಿ ಒಂದು ರೂಮ್ ಐತೆ. ಅಲ್ಲಿ ನಮ್ಮ ಮಾವನ ಮಗನ ಏನೋ ಗಿಡಗಳೆಲ್ಲ ಉಳ್ಕೊಂಡವನು, ಏನು ಗಿಡಗಳು ಗೊತ್ತಿಲ್ಲ. ನೋಡಿ ಈ ಕಡೆ ಹಿಂಗೆ ಕಾಣಿಸುತ್ತೆ. ಶ್ರೀಗಂಧ ಗಿಡಗಳು ದೊಡ್ಡವಾಗಿದ್ದಾವಲ್ಲ, ಗಿಡಗಳು ದೊಡ್ಡವಾಗಿರೋದಕ್ಕೆ ಫುಲ್ ಹಿಂಗೆ ಕಾಣಿಸುತ್ತೆ ನೋಡಿ. ಇವಾಗ ಕಾಣಿಸುತ್ತೆ ಸಪೋಟ ಕಾಯಿಗಳು ಎಷ್ಟು ಬಿಟ್ಟಿದ್ದಾವೆ ಅಂತ. ಫುಲ್ಲು ಗಿಡದ ತುಂಬ ಸಪೋಟ ಕಾಯಿಗಳು. ಇದೇನು ಗಿಡ ಅಂತ ಗೊತ್ತಾಗ್ತಾಯಿಲ್ಲ ನನಗೂ. ಇದು ಅಂಜೀರ ಗಿಡ ಅನಿಸುತ್ತೆ. ಅದು ಬಾದಾಮ್ ಗಿಡ. ಇಲ್ಲಿ ಇವನೇನೋ ಶೋಕೇಶ್ ಐಟಮ್ಗಳು ಇಟ್ಕೊಂಡವನಷ್ಟೇ.
ಅದರಲ್ಲಿ ಇದೇನು ಆಲದ ಗಿಡ, ಇದು ಒಂದು ಗಿಡ, ಏನೇನೋ ಉಳ್ಕೊಂಡಿದ್ದಾನೆ. ಇಲ್ಲಿ ಒಂದು ಗಿಡ ಇಟ್ಟದೆ. ರೂಮ್ ಒಳಗಡೆ ಹಿಂಗೈತಿ, ಕಾಣಿಸಲ್ಲ. ರೂಮ್ ತೆಗಿಬೋದು ಬಟ್ ಬೇಡ. ನೋಡಿ ಹಿಂಗೈತೆ, ಒಂದು ಬೆಡ್ ಐತೆ ಅಷ್ಟೆ. ಈ ಕಡೆ ಚೇರ್ ಒಂದು ಇಟ್ಕೊಂಡವನೆ, ಅಲ್ಲೊಂದು ಬೆಡ್ ಐತೆ. ಮತ್ತು ಇಲ್ಲಿ ಮನೆ ಹಿಂದ್ಗಡೆ ಒಂದು ದೊಡ್ಡ ಬಾಳೆ ಗಿಡಗಳು ಹಾಕಿದ್ದಾರೆ. ಒಂದು ಮುಳ್ಳುಗಳ ಗಿಡ ಒಂದೈತೆ, ಅಷ್ಟೇ ಇರೋದು. ಈಗನ ನಮ್ಮ ಅಜ್ಜಿ ನಮ್ಮ ಅಮ್ಮನೇ ಇರೋದು ಮನೆಯಲ್ಲೇ. ನಮ್ಮ ತಾತನೆಲ್ಲ ಗೇಟ್ ಹತ್ರಕ್ಕೆ ಹೋಗ್ಯವನೆ. ನಮ್ಮ ಅತ್ತೆ ನಮ್ಮ ಮಾಮನು ಎಲ್ಲ ಮೇವ್ಗೆ ಹೋಗಿದ್ದಾರೆ. ನನ್ನ ಕೈ ಹೆಂಗೆ ಕಟ್ ಮಾಡ್ಕನ್ನಿ ಅಂತ ಡಿಸ್ಕಷನ್ನಲ್ಲಿ ಅವ್ರಿ. ಚೂರು ಚೂರು ಕತ್ತಾಗಿದೆ, ಚೂರು 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 ಚೂರು. ಫಸ್ಟು ಎಂಟ್ರೆನ್ಸಲ್ಲಿ ಬಂದರೆ ಲೆಫ್ಟ್ ಸೈಡು ಒಂದು ಮಂಚ ಹಾಕಿದ್ದಾರೆ, ಅಲ್ಲಿ ನಮ್ಮ ತಾತ ಮಲಕ್ಕಂತಾನೆ. ಮತ್ತು ಚೇರುಗಳು, ಈ ಸೋಫಾದು ಎಲ್ಲ ಹಾಕಿದ್ದಾರೆ. ಮತ್ತು ರೈಟ್ ಸೈಡ್ ಬಂದರೆ ದೇವ್ರ ಮನೆ ಐತೆ. ದೇವ್ರ ಮನೆ ದೊಡ್ಡದಾಗೈತೆ. ಅಂದರೆ ಶುಕ್ರವಾರ ಪೂಜೆ ಮಾಡ್ತಾಳೆ ನಮ್ಮ ಅತ್ತೆ ಇಲ್ಲ. ಅಂದರೆ ಜಾಸ್ತಿ ಚೆನ್ನಾಗೈತೆ. ಲಕ್ಷ್ಮಿಗನೆಲ್ಲ ಕೂರ್ಸೋಕ್ಕೂ ಇಲ್ಲಿ ಸ್ಪೇಸ್ ಐತೆ. ಬಟ್ ಇವ್ರು ಇಲ್ಲಿ ಕೂರಿಸಲ್ಲ, ಆಚೆಗಡೆ ಕೂರಿಸ್ತಾರೆ. ಯಾವುದೋ 2 ಫೋಟೋ ಇಟ್ಕೊಂಡಿದ್ರು. ಮತ್ತು ಅದೇ ಲಕ್ಷ್ಮೀ ಪೂಜೆಗೆ ಅದನ್ನೆಲ್ಲ ಬೇಕಾಗಿರೋ ಐಟಮ್ಸ್ನೆಲ್ಲ ಒಂದು ಸೈಡ್ ಇಟ್ಕೊಂಡಿದ್ರು. ಇವೆಲ್ಲ ಪೀಟಿಗಳು ಅವನ್ನೆಲ್ಲ ಬೇಕಾಗುತ್ತಲ್ಲ, ಅದಕ್ಕೆ ಇಲ್ಲಿ ನಮ್ಮ ತಾತ ಮಲಗ್ತಾನೆ. ಮತ್ತು ರೈಟ್ ಸೈಡ್ ಬಂದರೆ ಒಂದು ಮಂಚ ಐತೆ, ಅಲ್ಲಿ ನಮ್ಮ ಅಜ್ಜಿ ಮಲಗ್ತಾಳೆ. ಇವಾಗ ಇವ್ಯಾರನ್ನ ಬಂದರೆ ಸಪ್ರೇಟಾಗಿ ಹಾಸಿಗೆಗಳವೆ. ಇಲ್ಲಿ ಅಕ್ಕಿ ಮೂಟೆಗಳು ಹಾಕ್ಕಂದೈತೆ. ಮತ್ತು ಇತ್ತಿಗೆ ಬಂದರೆ ರೂಮ್ ಐತೆ. ಇಲ್ಲಿ ನಮ್ಮ ಮಾವ ಮಕ್ಕಳು ಬಂದಾಗ ಮಲಗ್ತಾರೆ. ಇವಾಗೆಲ್ಲ ಅವರೆಲ್ಲ ರೂಮ್ಗಳಲ್ಲಿ ಓದ್ತಾ ಇದ್ದು ಬಂದಾಗ ಇಲ್ಲಿ ಮಲಗ್ತಾರೆ. ಕಬೋರ್ಡ್ ಒಂದೈತೆ, ಒಂದು ದೊಡ್ಡದು ಮಿರರ್ ಐತೆ. ಕಾಸು ಕೊಡು ಅಲ್ಲಿ. ಮತ್ತು ಅಲ್ಲಿ ಬಿಟ್ಟು ಈ ಸೈಡ್ ಬಂದರೆ ಇನ್ನೊಂದು ರೂಮ್ ಸಿಗುತ್ತೆ. ಅಲ್ಲಿ ಒಂದು ನಮ್ಮ ಮಾವ ನಮ್ಮ ಅತ್ತೆ ಮಲಗ್ತಾರೆ. ಇಲ್ಲಿ ಅಷ್ಟೇ ಕಬೋರ್ಡು, ಒಂದು ಮಿರರ್, ಒಂದು ಬೀರು ಇಟ್ಕೊಂಡವ್ರಷ್ಟೇ. ನೋಡಿ ಇದೆ. ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಐತೆ, ಫ್ರಿಜ್ ಐತೆ. ಆ ಸೈಡೆಲ್ಲ ತರಕಾರಿ ಇಲ್ಲಿ ಇಟ್ಕೊಂಡವ್ರೆ. ಇಲ್ಲಿ ನಮ್ಮ ಇದು ಬಂದರೆ ಕಿಚನ್ ಆಗುತ್ತೆ. ನಮ್ಮ ಅಮ್ಮನೂ ನಮ್ಮ ಅಜ್ಜಿ ಟೀ ಮಾಡ್ತಾವ್ರೆ. ಇಲ್ಲಿ ಕಿಚನಲ್ಲಿ ಕೆಳಗಡೆ ಮಾತ್ರ ಕಬೋರ್ಡ್ಗಳು ಇಟ್ಕೊಂಡವ್ರೆ, ಮೇಲೆ ಎಲ್ಲ ಇಟ್ಟಿಲ್ಲ. ದೇವ್ರ ಮಂದ ಅದೇ ದೇವ್ರ ಮನ್ಕ ನಾವೇ ತಂದಿರ ಈ ರೂಮನ್ ರಮೇಶ್ ಅಣ್ಣ ಹೇಳಂದ್ಯಾ. ಈ ರೂಮ್ ಅವೆಲ್ಲ ಬೇಕಾದ್ರೆ ಒಂದಷ್ಟು ಕೊಟ್ಬಿಟ್ಟು ಯಾವಾಗ ಕೊಡಿರಿ ಅಂತ ಹೇಳಿದ್ವಿ ಸೋಡಗಳನ್ನ. ಏನೋ ಇದು ನಮ್ಮ ಅಜ್ಜಿ ತಾತ ಫೋಟೋ. ಮತ್ತು ಇದಕ್ಕೆ ಟಿ ವಿ ಮೇಲೆ ಬಂದರೆ ನಮ್ಮ ಅತ್ತೆ ಮಾವ ಫೋಟೋನೂ ಇಟ್ಟಿದ್ದಾರೆ. ಮತ್ತು ಪಕ್ಕದಲ್ಲಿ ಅವರು 2 ಮಕ್ಕಳಿದ್ದಾರೆ. ಮನೆ ಮುಂದೆ ತುಳಸಿ ಗಿಡ ಐತಿ. ಮತ್ತು ನಮ್ಮ ಮಾಮನವ್ರ ಮನೆ ಹತ್ರ 2 ಕಟ್ರಗ್ಲಿಕ್ಕೆ ಅಂದವ್ರಿ. ಅದು ಅವ್ರದ್ದು, ಇದು ಇವ್ರದ್ದು. ಹುಲ್ಲು ಕಟ್ ಮಾಡೋಕೆ ಅದು ಕೋಳಿಗಳು ನೋಡಿಸ್ತೀನಿ. ಹೈ ಇನ್ನೂ ಇದ್ದಾವೆ, ಎತ್ಗೋ ಹೋಗ್ಯಾವಿ. ಇವು ಮಾತ್ರ ಅವಕ್ಕೆ ಇಲ್ಲಿ ನೀರಿಟ್ಟಿಕ್ಕೇದಿ ಸಾಕ್ಯಂದಿರ್ತಾರೆ. ಯಾವಾಗ ಒಂದು ಬೇಕಾದಾಗ ಕೊಯ್ದಾಕ್ತಿರೋದಷ್ಟೇ. ಎಷ್ಟು ಚೆನ್ನಾಗಿ ಗೊತ್ತಾವೆ ನೋಡಿ. ಏನು ಗಿಡ ಗೊತ್ತಾ? ಏಲಕ್ಕಿ ಗಿಡ ಅಂತೆ ನೋಡಿ. ಇಲ್ಲಿ ಹೂಗಳು ಬಿಟ್ಟೈತಿ, ಗುಮ್ಮಂದು ಬರ್ತೈತಿ ಹೂಗಳು. ಇಲ್ಲಿ ಬಿಡ್ತೈತೆ. ಆಮೇಲೆ ಇಲ್ಲಿ ಒಂದು ಹಾಕೈತಿ, ಅಲ್ಲಿ ಒಂದು ಹಾಕೈತಿ. ಇವ್ರೇನು ಗೊತ್ತಾ, ಇಲ್ಲಿ ಫುಲ್ ಅರಳ್ಬಿಟ್ಟಿತ್ತಂತ. ಅದಕ್ಕೆ ಇಲ್ಲಿ ಹಗ್ಗ ಕಟ್ಟಿಕ್ಕೇವಳು ನಮ್ಮ ಅಜ್ಜನ.
ಗಿಡ ಬಟ್ ಚಿಕ್ಕ ಚಿಕ್ಕ ಕಾಯಿಗಳು ಬಿಡುತ್ತೆ ಅಂತ ನಿಮ್ಮ ಗಿಡ ನೋಡಿ ನೋಡಿಸ್ತೀನಿ ರೀ. ಅಯ್ಯೋ ಇಲ್ಲೆಲ್ಲ ಕಾಯಿ ಐತೆ ನೋಡಿ ಈ ಥರದ್ದು. ಇದು ಮಾಗಿದ್ರೆ ಸ್ವಲ್ಪ ಎಲ್ಲ ಕಲರ್ ಬಂದರೆ ಹಂಗೆ ಕಿತ್ಕೊಂಡು ತಿನ್ಬೋದು. ಇಷ್ಟು ಚಿಕ್ಕದಾಗಿರ್ತದೆ, ಹಣ್ಣಾಗುತ್ತದು ಹಂಗೆ ತಿನ್ಬೋದು, ಅಷ್ಟು ಹುಳಿ ಇರಲ್ಲ. ನಿಮ್ಮೆ ಹಣ್ಣು ಅಷ್ಟು ಹುಳಿ ಇಲ್ಲ. ಅವನು ಕುರಿಗಳು ಮೇಯಿಸ್ಕೊಂಡು ಬಂದ, ಎಲ್ಲ ಹೊಡೆದಿದ್ದಾನೆ ನೋಡಿ ದೊಡ್ಡಕ್ಕ, ಎಲ್ಲ ಮಲಗಿದ್ದಾವೆ ಬಂದು. ಇದರಲ್ಲಿ ಮರಿಗಳು ತಾಯಿಗಳು ಇದರಲ್ಲಿ ಹೋಗಿದ್ದಾವೆ ಹಾಲು ಕುಡ್ಸ್ಕೊಳಕ್ಕಾಗನೆಲ್ಲ. ಮರಿಗಳು ಅವಾಗೆ ಇದ್ವಲ್ಲ, ಅವ್ರ ಅಮ್ಮನವರು ಮೇಯ್ಕೊಂಬಂದು ಹಾಲು ಕೊಡ್ತಾ ಇದ್ದಾವೆ ಮಕ್ಕಳಿಗೆ, ಹಂಗೆ ಮೇವು ತಿಂತಾವೆ. ಇವೆಲ್ಲ ಕುರಿಗಳು. ಇದ್ರಾಗೊಂದು ನಮ್ಮ ಮೇಕೆ ಐತಿ, ನಮ್ಮೂರಿಂದ ಹಿಡ್ಕೊಂಬಂದಿರೋದು. ಅದೆಲ್ಲ ಐತಿ ಕಾಣಿಸ್ತಾ ಇಲ್ಲ, ಹೋಗಿ ಸೇರ್ಕೊಂಬಿಟ್ಟೈತಲ್ಲ. ಇದೇ ಕೆಲಸ ಮಾಡೋದು, ಕುರಿಗಳು ಮೇಯಿಸೋದು ಮತ್ತು ಕೊಟ್ಬಿಡೋದು. ಇದೆಲ್ಲ ಮರಿಗಳು ಹಾಕೋದು. ಎಷ್ಟು ಚೆನ್ನಾಗಿ ನೋಡ್ತೈತೆ ನೋಡೋದು. ಏನೋ ಮಾಡ್ತಾವಳು ಇವಳು ಅಂತ. ಅಲ್ಲಿರೋದೆಲ್ಲ ಗಂಡುವಿ. ಅವಿ ಒಂದು ಸ್ವಲ್ಪ ದೊಡ್ಡದಾಗಿರ್ತಾವಲ್ಲ, ಅಲ್ಲಿ ಚೆನ್ನಾಗಿ ಮೇಯಿಸೋದು ಮತ್ತು ಕೊಟ್ಬಿಡೋದು. ಮತ್ತು ದೊಡ್ಡವಾತವಲ್ಲ ಇದರಲ್ಲಿ ಗಂಡುವಿರೋವ, ಅದ್ರಲ್ಲಿ ಹಾಕೋದು, ಚೆನ್ನಾಗಿ ಮೇಯಿಸೋದು ಮತ್ತು ಕೊಟ್ಬಿಡೋದು. ಹಂಗೆ ಅಂತ ಕೆಲಸ ಮಾಡೋದು. ಮತ್ತು ಇಲ್ಲಿ ಕೋಳಿಗಳಿದ್ದಾವೆ, ಬಾತ್ಕೋಳಿಗಳು ಅವಾಗೆ ತೋರಿಸಿದ್ನಲ್ಲ ಆ ಸೈಡ್ ಹೋಗ್ತಾ ಇದ್ವು. ಅವು ಇನ್ನೊಂದು ಇದರಲ್ಲಿ ಬಿಡ್ತಾರೆ. ಅಲ್ಲ ಬೇರೆ ಇದು ಇನ್ನೂ ರೇಟ್ ಜಾಸ್ತಿ ಇದೆ, ಒಳ್ಳೇದು. ನಮ್ಮ ತಾತನ ಗೇಟಿಂದ ಬಂದು ಇಲ್ಲಿ ಮಾತುಕತೆ ನಡೆಸ್ತಾ ಇದ್ದಾರೆ, ನಾವು ಮಾತಾಡ್ಕೊಂಡು. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವ್ರದ್ದು 60 ವರ್ಷದ ಮದುವೆನೂ ಆಯಿತು, ಮಾಡಿದ್ರಿ. ಬಟ್ ಅವಾಗ ವೀಡಿಯೋ ಮಾಡ್ತಾಯಿರಲಿಲ್ಲ. ಮತ್ತು ನೈಟ್ ಆಗಿತ್ತು ಅಂದ್ಬಿಟ್ಟು ಟೆಂಪಲ್ ಹತ್ರ ಬಂದರೆ ದೀಪೋತ್ಸವ, ಲಕ್ಷ ದೀಪೋತ್ಸವ, ಅದಕ್ಕೆ ಅನ್ನಿಸ್ಬಿಟ್ಟು ಹೋಗೋಣ ಅಂದ್ಬಿಟ್ಟು. ಬಟ್ ಇನ್ನೂ ಅನ್ನಿಸ್ತಾ ಇರಲಿಲ್ಲ, ಟೈಮ್ ಜಾಸ್ತಿ ಇತ್ತು, ಇನ್ನೂ ಜಾಸ್ತಿ ಜನ ಬರಬೇಕಾಗಿತ್ತು ಅಂತ ವೆಯ್ಟ್ ಮಾಡ್ತಾ ಇದ್ರಿ. ಮತ್ತು ಇಲ್ಲಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬಿಟ್ಟಿದ್ರು, ಗ್ರ್ಯಾಂಡಾಗಿ ಮಾಡ್ತಾಯಿದ್ರು, ಊಟಗಳೆಲ್ಲ ಹಾಕ್ಸ್ತಾಯಿದ್ರು. ಇಲ್ಲಿ ನೋಡಿ ನಮ್ಮ ಅತ್ತೆ ಮಗಳಿವಳು ಬೆಳಗ್ಗೆಯಿಂದ ಇಲ್ಲೇ ಕೆಲಸ ಮಾಡ್ಕೊಂಡು ದೀಪಗಳು ಅಂಟ್ಸೋಕ್ಕೆ ಇವಾಗ ಬಾಟ್ಲಿಗೆಲ್ಲ ಆಡ್ತಾ ಇದ್ದಾಳೆ. ಇಲ್ಲಿ ಐನೋರು ಶಿವಲಿಂಗದ ಫೋಟೋ ಬಿಡಿಸ್ತಾಯಿದ್ರು, ನೈಟ್ ಹೊತ್ತು ದೀಪಗಳು ಅಂಟ್ಸೋಣ ಅಂದ್ಬಿಟ್ಟು. ಮತ್ತು ನಾನು ಹಂಗೆ ದೇವಸ್ಥಾನದೊಂದು ವೀಡಿಯೋ ಮಾಡಿ ತೊಗೊಂಡೆ, ನೋಡಿ ನಿಮಗೂ ತೋರಿಸ್ತೀನಿ ಹೆಂಗಿದೆ ದೇವಸ್ಥಾನ ಅಂದ್ಬಿಟ್ಟು. ಫಸ್ಟು ಒಂದು ಇದು ಎಂಟ್ರೆನ್ಸಲ್ಲಿ ಬಂದರೆ ನಂದಿನ ಫಸ್ಟು ಕಾಣಿಸುತ್ತೆ. ಮತ್ತು ನೋಡಿ ಇವಾಗ ತೋರಿಸ್ತಾ ಇರೋದು ಪಾರ್ವತಿ ದೇವಿದು. ಪಾರ್ವತಿ ದೇವಿ ಶಿವನಿಗೆ ಲೆಫ್ಟ್ ಸೈಡ್ ಇದ್ದಾಳೆ. ಮತ್ತು ರೈಟ್ ಸೈಡ್ ಬಂದ್ಬಿಟ್ಟು ಗಣೇಶದು ಐತೆ. ಬಟ್ ಗಣೇಶ ಫೋಟೋ ಇಲ್ಲಿ ಕಾಣಿಸಲ್ಲ, ಯಾಕಂದರೆ ಅವರೆಲ್ಲ ಕೂತ್ಕೊಂಡಿದ್ರು, ಅಡ್ಡ ತೆಗಿಯೋಕ್ಕಾಗಿಲ್ಲ. ನೋಡಿ ಶಿವನ ಮೂರ್ತಿ ಇದು, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು, ಇದೆಲ್ಲ ಇಟ್ಬಿಟ್ಟು ಅಂದ್ಬಿಟ್ಟು. ಇಲ್ಲಿ ಎಲ್ಲ ದೀಪಗಳು ಅಂಟ್ಸೋಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಇನ್ನೂ ಜಾಸ್ತಿ ಜನ ಬರಬೇಕಾಗ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇತ್ತು. ಮಹಾಮಂಗಳಾರತಿ ಆದಮೇಲೆ ಅಂಟ್ಸೋಣ ಅಂದ್ಬಿಟ್ಟು ನಾನು ನಮ್ಮಮ್ಮ ಎಲ್ಲ ದೀಪಗಳಿಗೆ ಎಣ್ಣೆ ಹಾಕ್ಬಿಟ್ಟು ದೀಪಗಳದ್ದೆಲ್ಲ ದೇವಸ್ಥಾನದ್ದೇ ಎಣ್ಣೆದು ಎಲ್ಲ ಇಟ್ಬಿಟ್ಟು ಎಣ್ಣೆ ಎಲ್ಲ ಇಟ್ಬಿಟ್ಟು ಬತ್ತಿಗಳು ಹಾಕ್ತಾಯಿದ್ರಿ. ಎಲ್ಲ ಸೇರಿದ್ರು ಜನ ಎಲ್ಲ. ಮತ್ತು ಗಾಳಿ ಜಾಸ್ತಿ ಇರೋದ್ರಿಂದ ಅಣ್ಸೋಕ್ಕಾಗಿಲ್ಲ, ಅಣ್ಸಿರೋವೆಲ್ಲ ಆರೋತನೇ ಇದ್ವು. ದೇವಸ್ಥಾನ ಹತ್ರ ಜಾಸ್ತಿ ಜನ ಇರೋದ್ರಿಂದ ನಾವು ಈ ಸೈಡ್ ಬಂದು ನಾಗಲ್ ಕಲ್ಲುಗಳ ಹತ್ರ ಅಣಿಸ್ತಾಯಿದ್ರಿ, ಎಲ್ಲ ಸುತ್ತು ಇಟ್ಬಿಟ್ಟು. ಮತ್ತು ಇಲ್ಲಿ ಶಿವಂದು ಅವಾಗೆ ಐನೋರು ರಂಗೋಲಿ ಬಿಡಿಸ್ತಾಯಿದ್ರಲ್ಲ, ಅದಕ್ಕೆ ಹೂಗಳಿಂದ ಅಲಂಕಾರ ಮಾಡಿಬಿಟ್ಟು ದೀಪಗಳು ಅಂಟಿಸಿದ್ರು. ನೋಡೋಕೆ ಮಾತ್ರ ಚೆನ್ನಾಗಿತ್ತು. ನೋಡಿ ಆ ವಿಡಿಯೋನ ಹಾಕ್ತೀನಿ ಇವಾಗ. ಚೆನ್ನಾಗೆಲ್ಲ ಅಲಂಕಾರ ಮಾಡಿದರು. ನಾವು ಅಂಟಿಸ್ಬಿಟ್ಟು ಮನೆಗೆ ಹೋದರೆ ಅಷ್ಟೇ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಬಾಯ್ ಬಾಯ್.